ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬ್ರೇಕ್ ನಂತರ ಮತ್ತೆ ಸ್ವಾಗತ. 7 ಡ್ರೋನ್ಗಳನ್ನು ಹೊಡೆದುರುಳಿಸಿದ ಸೌದಿ ಶಯಬ್ ಆಲಿ ಫೀಲ್ಡ್ ಮೇಲೆ ದಾಳಿ ಮಾಡಲಿಕ್ಕೆ ಯತ್ನವನ್ನ ಮಾಡಲಾಗ್ತಾ ಇತ್ತು. 7 ಡ್ರೋನ್ಗಳನ್ನು ಈಗ ಸೌದಿ ಹೊಡೆದುರುಳಿಸಿದೆ. ಶಯಬ್ ಆಯಿಲ್ ಫೀಲ್ಡ್ ಮೇಲೆ ದಾಳಿಗೆ ಯತ್ನವನ್ನ ಮಾಡಲಾಗ್ತಾ ಇತ್ತು. ಆಗಸದಲ್ಲೇ ಇರಾನ್ ಡ್ರೋನ್ಗಳು ಉಡಿಸಾಗಿದೆ. ಈಗ ಡ್ರೋನ್ಗಳನ್ನು ತಡೆದು ಹೊಡೆದುರುಳಿಸಿದೆ ಸೌದಿ. ಇರಾನ್ನ ಕ್ಷಿಪಣಿ ಡ್ರೋನ್ಗಳನ್ನು ತಡೆಯಲಾಗ್ತಾ ಇದೆ. ಡ್ರೋನ್ ತಡಿತಾ ಇರುವಂತಹ ವಾಯು ರಕ್ಷಣಾ ಪಡೆ ಪರಿಣಾಮ ಸ್ಫೋಟಗಳ ಶಬ್ದ ಕೇಳಿ ಬಂದಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದ ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಈಗ 7 ಡ್ರೋನ್ಗಳನ್ನು ಸೌದಿ ಹೊಡೆದುರುಳಿಸಿದೆ. ಇರಾನ್ನ ಡ್ರೋನ್ಗಳು ಇದು ಅನ್ನೋದು ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಚಂದ್ರಮೋಹನ್. ಹೌದು ಮಧುಸೂದನ್, ಮುಖ್ಯವಾಗಿ ಇನ್ನೂ ಕೂಡ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ಮುಂದುವರೆದಿದೆ. ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ತನ್ನ ವಾಯು ದಾಳಿಯನ್ನು ಮುಂದುವರೆದಿದೆ. ಅಮೆರಿಕ ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ವಾಯು ನೆಲೆಗಳ ಮೂಲಕವಾಗಿಯೇ ಇರಾನ್ನ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಹಾಗಾಗಿ ಆ ಒಂದು ಗಲ್ಫ್ ರಾಷ್ಟ್ರಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ಕೂಡ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಈಗ ಸೌದಿ ಅರೇಬಿಯಾ ಜೊತೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೇಲೂ ಕೂಡ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ, ಡ್ರೋನ್ ದಾಳಿಗಳನ್ನು ನಡೆಸಿದೆ. ಈ ಡ್ರೋನ್ ದಾಳಿಗಳೆಲ್ಲವನ್ನೂ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ವಾಯು ರಕ್ಷಣಾ ಪಡೆಗಳು ಹೊಡೆದುರುಳಿಸಿವೆ. ಇದರಿಂದಾಗಿ ತಮ್ಮ ಈ ಆಯಿಲ್ ಫೀಲ್ಡ್ಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಕೂಡ ಗಲ್ಫ್ ರಾಷ್ಟ್ರಗಳು ಯಶಸ್ವಿ ಆಗ್ತವೆ. ಒಂದು ಆಯಿಲ್ ಫೀಲ್ಡ್ಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ಕೂಡ ಡ್ರೋನ್ ದಾಳಿಗಳನ್ನು ನಡೆಸ್ತಾ ಇದೆ. ಈಗಾಗಲೇ ಇಸ್ರೇಲ್ ಕೂಡ ಇರಾನ್ನಲ್ಲಿದ್ದಂತಹ ತೈಲ ಡಿಪೋಗಳಿಗೆ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದ್ದು, ತೈಲ ಡಿಪೋಗಳಿಗೆ ಬೆಂಕಿ ಹೊತ್ಕೊಂಡು ಹೊಡೆದಿತ್ತು. ಹಾಗಾಗಿ ಈಗ ಇರಾನ್ ಕೂಡ ಅದೇ ತಂತ್ರವನ್ನ ಗಲ್ಫ್ ರಾಷ್ಟ್ರಗಳ ಮೇಲೆ ಪ್ರಯೋಗಿಸ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ತೈಲ ಡಿಪೋಗಳ ಮೇಲೆ, ತೈಲ ಸಂಗ್ರಹಗಾರಗಳ ಮೇಲೆ ಮತ್ತು ಆಯಿಲ್ ಫೀಲ್ಡ್ಗಳ ಮೇಲೆ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ಈ ಮೂಲಕವಾಗಿ ತೈಲ ಡಿಪೋಗಳು ಕೂಡ ಒತ್ಕೊಂಡು ಉರಿಯುವಂತೆ ಮಾಡಬೇಕು ಅಂತ ಅನ್ನೋದು ಈ ಇರಾನ್ನ ಪ್ಲಾನು. ಆದ್ರೆ ಆ ಒಂದು ಡ್ರೋನ್ ದಾಳಿಯನ್ನ ಹಿಮ್ಮೆಟ್ಟಿಸುವಲ್ಲಿ ಮತ್ತು ಈ ಡ್ರೋನ್ಗಳನ್ನ ಹೊಡೆದುರುಳಿಸುವಲ್ಲಿ UAE ಕೂಡ ಈಗ ಯಶಸ್ವಿಯಾಗಿದೆ. ಮಧುಸೂದನ್. ಚಂದ್ರಮೋಹನ್, ಇನ್ನು ಈ ಒಂದ್ ವೇಳೆ ಏನಾದರೂ ಈ ಡ್ರೋನ್ ನ ಹೊಡೆದುರುಳಿಸಿರ್ಲಿಲ್ಲ ಅಂತ ಹೇಳಿದ್ರೆ ಆಗುವಂತ ಅನಾಹುತ ಎಷ್ಟು ಪ್ರಮಾಣದಲ್ಲಿ ಇರ್ತಾ ಇತ್ತು? ಮಧುಸೂದನ್, ಈ ಡ್ರೋನ್ಗಳನ್ನು ಹೊಡೆದುರುಳಿಸ್ತಾ ಇದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ದುಬೈನಲ್ಲಿ ಇರ್ತಕ್ಕಂಥ ತೈಲ ಡಿಪೋಗಳಿಗೆ ಮತ್ತು ಆಯಿಲ್ ಫೀಲ್ಡ್ಗಳಿಗೆ ಬೆಂಕಿ ಹೊತ್ಕೊಳ್ತಾ ಇತ್ತು. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು. ಆ ಒಂದು ತಮ್ಮ ಸಂಪನ್ಮೂಲವನ್ನ, ತೈಲ ಸಂಪನ್ಮೂಲವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರನೇ ಈ ಡ್ರೋನ್ ದಾಳಿಯನ್ನ ಹಿಮ್ಮೆಟ್ಟಿಸುವಲ್ಲಿ ಈಗ ಗಲ್ಫ್ ರಾಷ್ಟ್ರಗಳು ಕೂಡ ಯಶಸ್ವಿ ಆಗ್ತಾ ಇದೆ. ಮುಖ್ಯವಾಗಿ ಈಗ ದಾಳಿ ಮತ್ತು ಪ್ರತಿ ದಾಳಿ ಮುಂದುವರಿತಾ ಇದೆ, ಸಂಘರ್ಷ ಮುಂದುವರಿತಾ ಇದೆ. ಆದ್ರೆ ಈ ಸಂಘರ್ಷ ಇನ್ನೂ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಕೂಡ ಯುದ್ಧ ಆದಷ್ಟು ಬೇಗ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಕೂಡ ಈಡೇರಿದೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ನ ಸೇನೆ ಸಂಪೂರ್ಣವಾಗಿ ದುರ್ಬಲ ಆಗಿದೆ, ಅದನ್ನ ದುರ್ಬಲಗೊಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯುದ್ಧವನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಒಂದು ಅಂತಿಮ ತೀರ್ಮಾನವನ್ನ ಈಗ 3 ರಾಷ್ಟ್ರಗಳು ಕೂಡ ತೆಗೆದುಕೊಳ್ಳಬೇಕಾಗಿದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಜೊತೆ ಮಾತುಕತೆ ನಡೆಸಿ ತೀರ್ಮಾನ ಕೈಗೊಳ್ತೇವೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ರು. ಅದೇ ರೀತಿಯಲ್ಲಿ ಈಗ ಆದಷ್ಟು ಬೇಗ ಯುದ್ಧವನ್ನ ನಿಲ್ಲಿಸಿ ಅಂತೇಳಿ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಕೂಡ ಅಮೆರಿಕದ ಮೇಲೆನೆ ಒತ್ತಡವನ್ನ ಇರ್ತವೆ. ಮತ್ತು ಅಮೆರಿಕದ ಒಳಗಡೆನೂ ಕೂಡ ರಿಪಬ್ಲಿಕನ್ ಪಕ್ಷದ ಪ್ರಮುಖ ನಾಯಕರುಗಳು ಮತ್ತು ಟ್ರಂಪ್ನ ಆಪ್ತರು ಕೂಡ ಯುದ್ಧವನ್ನ ಒಂದು ನಿಲ್ಲಿಸುವಂತದ್ದು ಮತ್ತು ಇದರಿಂದ ಎಕ್ಸಿಟ್ ಆಗ್ತಕ್ಕಂಥದ್ದು ಉತ್ತಮ. ಇಲ್ಲದಿದ್ರೆ ಒಂದು ರಾಜಕೀಯವಾಗಬಹುದು, ಮಿಲಿಟರಿಯಲ್ಲಿ ಆಗ್ಬಹುದು, ಅಮೆರಿಕಕ್ಕೆ ಹೆಚ್ಚಿನ ಹೊರೆ ಆಗುತ್ತೆ, ತೊಂದರೆ ಆಗುತ್ತೆ, ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಟ್ರಂಪ್ ಅವ್ರಿಗೇನೆ ಹೇಳಿದ್ದಾರೆ. ಮಧುಸೂದನ್. ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಸೌದಿ ಅರೇಬಿಯಾ ಮಾಡಿರೋ ಅಂತ ಒಂದು ದಾಳಿ. 7 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಸೌದಿ ಅರೇಬಿಯಾ ಮಾಡಿರುವಂಥ ಕೆಲಸ ಇದು. ಇರಾನ್ನ ಡ್ರೋನ್ಗಳು ಇದು. ಆಗಸದಲ್ಲೇ 7 ಡ್ರೋನ್ಗಳನ್ನು ಹೊಡೆದು ಉರುಳಿಸಿದೆ. ಇನ್ನು ಇದನ್ನೇನಾದರೂ ತಡಿಲಿಲ್ಲ ಅಂತ ಹೇಳಿದ್ದಿದ್ರೆ ದೊಡ್ಡ ಪ್ರಮಾಣದಲ್ಲಿ ಇಡೀ G7 ರಾಷ್ಟ್ರಗಳಿಗೂ, ಮಧ್ಯಪ್ರಾಚ್ಯದಲ್ಲಿ ಇರುವಂಥ ರಾಷ್ಟ್ರಗಳಿಗೂ ಕೂಡ ಬಹಳ ಹಾನಿ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇರಾನ್ನ ಕ್ಷಿಪಣಿ ಡ್ರೋನ್ಗಳನ್ನು ತಡೆಯಲಾಗ್ತಾ ಇದೆ. ಡ್ರೋನ್ ತಡಿತಾ ಇದೆ ವಾಯು ರಕ್ಷಣಾ ಪಡೆ. ಪರಿಣಾಮ ಸ್ಫೋಟಗಳ ಶಬ್ದಗಳು ಕೂಡ ಕೇಳಿ ಬರ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.